ಮಂಡ್ಯದಲ್ಲಿ ರಂಗೇರ್ತಾ ಇದೆ ಚುನಾವಣಾ ಕಣ. ಇವತ್ತು ನಾಮಿನೇಷನ್ ಸಲ್ಲಿಸ್ತಾ ಇದ್ದಾರೆ ಮುಖ್ಯಮಂತ್ರಿ ಪುತ್ರ ನಿಖಿಲ್ ಕುಮಾರಸ್ವಾಮಿ. ನಾಮಪತ್ರ ಸಲ್ಲಿಕೆಗೆ ಮುನ್ನ ಮಂಡ್ಯದಲ್ಲಿ ನಿಖಿಲ್ ಅವರ ಶಕ್ತಿ ಪ್ರದರ್ಶನವಾಗುತ್ತೆ. ಇನ್ನು ಕೆಲವೇ ಕ್ಷಣದಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಸಿಎಂ ಕುಟುಂಬ ಆಗಮಿಸುತ್ತೆ. ಕುಟುಂಬ ಸಮೇತ ನಿಖಿಲ್ ಗೆಲುವಿಗಾಗಿ ನಾಡದೇವಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ. ಬಳಿಕ ಮಂಡ್ಯಕ್ಕೆ ಬರ್ತಾರೆ. ಮಂಡ್ಯದ ಕಾಳಿಕಾಂಬಾ ದೇವಾಲಯಕ್ಕೆ ಆಗಮಿಸಿ ನಿಖಿಲ್ ಪೂಜೆಯನ್ನು ಸಲ್ಲಿಸುತ್ತಾರೆ. ಬೆಳಗ್ಗೆ 11 ಗಂಟೆಗೆ ಕಾಳಿಕಾಂಬಾ ದೇಗುಲದಿಂದ ಡಿಸಿ ಕಚೇರಿಯವರೆಗೆ ಮೆರವಣಿಗೆ ನಡೆಯುತ್ತೆ. ಸುಮಾರು 2.5 ಕಿಲೋಮೀಟರ್ ತೆರೆದ ವಾಹನದಲ್ಲಿ ಈ ಮೆರವಣಿಗೆ ನಡೆಯುತ್ತೆ. ಮಧ್ಯಾಹ್ನ 2 ರಿಂದ 3 ಗಂಟೆಯ ಒಳಗೆ ಡಿಸಿ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಕೆಯಾಗುತ್ತೆ. ನಿಖಿಲ್ ನಾಮಪತ್ರ ಸಲ್ಲಿಕೆಯ ನಂತರ ಕಾವೇರಿ ಉದ್ಯಾನವನದ ಬಳಿ ಬೃಹತ್ ರ್ಯಾಲಿ ಕೂಡ ನಡೆಯುತ್ತೆ. ಬಹಿರಂಗ ಸಮಾವೇಶವನ್ನು ವೀಕ್ಷಿಸೋದಕ್ಕೆ ಬೃಹತ್ LED ಪರದೆಯನ್ನು ಅಳವಡಿಕೆ ಮಾಡಲಾಗಿದೆ. ಕಾವೇರಿ ಪಾರ್ಕ್ ಸುತ್ತ ಬ್ಯಾರಿಕೇಡ್ ವ್ಯವಸ್ಥೆ ಮಾಡಲಾಗಿದೆ. ಬಿಗಿ ಭದ್ರತೆ ಮಾಡಲಾಗಿದೆ. ಸುಮಲತಾ ಅಂಬರೀಶ್ ಅವರು ನಾಮಿನೇಷನ್ ಫೈಲ್ ಮಾಡಿದ ದಿನ ಯಾವ ಪ್ರಮಾಣದಲ್ಲಿ ಜನ ಸೇರಿದ್ರು ಅದಕ್ಕಿಂತ ಹೆಚ್ಚಿನ ಜನ ಇವತ್ತು ಸೇರ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೋತಾ ಇದ್ದಾರೆ. 11 ಗಂಟೆಗೆ ನಿಖಿಲ್ ಅವರ ರ್ಯಾಲಿ ಆರಂಭ ಆದರೆ ಅದು ಬಹುತೇಕ ಮಂಡ್ಯದಲ್ಲಿ ಮುಕ್ತಾಯ ಆಗೋದಕ್ಕೆ ಸಾಯಂಕಾಲ 4 ಗಂಟೆ ತನಕ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಓಕೆ, ಇವತ್ತು ಅಧಿಕೃತವಾಗಿ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಲೋಕಸಭಾ ಚುನಾವಣಾ ಒಮ್ಮತದ ಅಭ್ಯರ್ಥಿ, ಕಾಂಗ್ರೆಸ್ JDSನ ಒಮ್ಮತದ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ ನನ್ನ ಕೊಲೀಗ್ ಮಸೂದ್ ಅವರಿಂದ. ಸೊ ಮಸೂದ್, ಇವತ್ತಿನ ಈ ಟೈಮ್ ಟೇಬಲ್ ಅನ್ನು ನೋಡಿದ್ರೆ ಮಂಡ್ಯದಲ್ಲಿ 11 ಗಂಟೆಗೆ ಆರಂಭ ಆಗ್ತಕ್ಕಂಥ ರ್ಯಾಲಿ ಸರಿಸುಮಾರು 4-5 ಗಂಟೆ ತನಕನೂ ಕೂಡ ಎಲ್ಲ ಪ್ರೊಸೀಜರ್ ಮುಗಿಯೋದಕ್ಕೆ 4-5 ಗಂಟೆಗಳಾಗಬಹುದಾ ಅಂತ? ಖಂಡಿತವಾಗಿಯೂ ಕೂಡ ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಇದೆಯಲ್ಲ, ಇಡೀ ದಿನ ಅವರು ನಾಮಪತ್ರ ಸಲ್ಲಿಕೆ, ರ್ಯಾಲಿ ಮತ್ತೆ ಸಮಾವೇಶ ಈ ಮೂರು ಕೂಡ ಸಂಜೆ 6 ಗಂಟೆವರೆಗೂ ಕೂಡ ಆಗುವ ಸಾಧ್ಯತೆ ಇದೆ. ಬೆಳಿಗ್ಗೆ 11 ಗಂಟೆಗೆ ಅಂದ್ರೆ ಮೊದಲು ಚಾಮುಂಡಿ ಬೆಟ್ಟದಲ್ಲಿ ಸಲ್ಲಿಸಿ ನೇರವಾಗಿ ಮಂಡ್ಯಕ್ಕೆ ಬರ್ತಾರೆ. ಮಂಡ್ಯದಲ್ಲೂ ಕೂಡ ಒಂದು ವಿಶೇಷ ಪೂಜೆ ಮಾಡ್ತಾರೆ. ಆ ಪೂಜೆ ನಂತರ ಅಲ್ಲಿಂದ ರ್ಯಾಲಿ ಶುರು ಆಗುತ್ತೆ. ನಂದಾ ಥಿಯೇಟರ್ ಇಂದ ರ್ಯಾಲಿ ಶುರು ಆಗುತ್ತೆ. ಸುಮಾರು 2.5 ಕಿಲೋಮೀಟರ್ ಅಷ್ಟು ಬೆಳಿಗ್ಗೆ ಮಧ್ಯಾಹ್ನ 12 ಗಂಟೆಗೆ ರ್ಯಾಲಿ ಶುರು ಆಗುತ್ತೆ. DC ಆಫೀಸ್ ಹತ್ರ ಬಂದು ಇಲ್ಲಿ ಸುಮಾರು 2 ಗಂಟೆ 10 ಹತ್ರ ರ್ಯಾಲಿ ಬಂದು 2 ಗಂಟೆ 10 ನಿಮಿಷಕ್ಕೆ ಸರಿಯಾಗಿ ಆಯ್ದ ವ್ಯಕ್ತಿಗಳು ಅಂದ್ರೆ ಸೂಚಕರು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ಒಳಗಡೆ ಹೋಗಿ DC ಕಚೇರಿ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. 3 ಗಂಟೆವರೆಗೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಮುಗಿಯುತ್ತೆ. ಆ ನಂತರ ಹೊರಗಡೆ ಬಂದು ತೆರೆದ ವಾಹನದಲ್ಲಿ ಕುಮಾರಸ್ವಾಮಿ ಅವರು, ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು, ಅನಿತಾ ಕುಮಾರಸ್ವಾಮಿ ಅವರು, ಮಂಡ್ಯ ಭಾಗದ JDS ನಾಯಕರು ಎಲ್ಲರೂ ಕೂಡ ಇಲ್ಲಿ ಭಾಷಣ ಮಾಡ್ತಾರೆ. ವಿಶ್ವೇಶ್ವರಯ್ಯ ಅಂದ್ರೆ DC ಕಚೇರಿ ಅಪೋಸಿಟ್ ಇರುವಂತಹ ಮೈದಾನದಲ್ಲೇ ಪಾರ್ಕ್ ಇದೆ. ಆ ಪಾರ್ಕ್ ನಲ್ಲೇ ಸಮಾವೇಶ ಮಾಡ್ತಾರೆ. ಇಡೀ ಹಸಿರು ಪಾರ್ಕ್ ನಲ್ಲೇ JDS ಕಾರ್ಯಕರ್ತರು ಕೂತ್ಕೊಂಡಿರ್ತಾರೆ 2 ಗಂಟೆ 3 ಗಂಟೆ ನಂತರ. ಅರವಿಂದ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.